ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಚಾನಲಲ್ಲಿ ಅತ್ಯಂತ ಬೇಡಿಕೆ ಇರುವಂತಹ ವಿಷಯದ ಬಗ್ಗೆ ವಿಡಿಯೋನ ಮಾಡ್ತಿದ್ದೇನೆ. ಸೊ ಅದೇನೆಂದರೆ, ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗ ಇವಾಗಲೇ ಜಾರಿಯಾಗಿದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅದರ ಪ್ರಕಾರ ಹೊಸ ಪೇ ಸ್ಕೇಲ್ ಎಷ್ಟಾಗುತ್ತೆ, ಎಷ್ಟು ಜಾಸ್ತಿ ಸಂಬಳ ಬರುತ್ತೆ, ಎಷ್ಟು ಜಾಸ್ತಿ ಪಿಂಚಣಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಲವಾರು ಜನ ನನ್ನ ಚಾನಲ್ನಲ್ಲಿ ಕಮೆಂಟ್ ಮಾಡಿ ಎಷ್ಟಾಗುತ್ತೆ ತಿಳಿಸಿ ಅಂತ ಹೇಳಿದರೆ, ಸೊ ಅಧಿಕೃತವಾಗಿ ಘೋಷಣೆ ಆಗೋದಕ್ಕೆ, ಅಧಿಕೃತವಾಗಿ ಪೇ ಸ್ಕೇಲ್ ಬಿಡುಗಡೆ ಆಗೋದಕ್ಕೆ ನಾನು ಕಾಯ್ತಾ ಇದ್ದೆ. ಇವಾಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಂಘದ ಪರವಾಗಿ ಪೇ ಸ್ಕೇಲನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಅದು ಈ ಡಾಕ್ಯುಮೆಂಟಲ್ಲಿದೆ. ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಏನು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗಾಗಿ ಇದನ್ನು ಪೂರ್ತಿಯಾಗಿ ನೀವು ನೋಡಿ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳಿ. ಹಾಗೂ ಇದೇ ಪೇ ಸ್ಕೇಲಿಂದ ಪಿಂಚಣಿದಾರರಿಗೆ ಎಷ್ಟು ಸಿಗುತ್ತೆ ಪಿಂಚಣಿ ಅನ್ನೋದ್ರ ಬಗ್ಗೆನೂ ಕ್ಯಾಲ್ಕುಲೇಟ್ ಮಾಡ್ಬೋದಾಗಿದೆ. ಸೊ ಅದನ್ನು ಕೂಡ ನಾನು ಈ ವಿಡಿಯೋದ ಎಂಡಲ್ಲಿ ತಿಳಿಸ್ಕೊಡಲಿದ್ದೇನೆ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಎಲ್ಲ ಅಪ್ಡೇಟ್ಸ್ಗಳು ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಮೊದಲನೇದಾಗಿ ನೀವು ನೋಡ್ತಿರೋ ಹಾಗೆ ಇದು 7ನೇ ವೇತನ ಆಯೋಗ ಶಿಫಾರಸಿನಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಆಗಬಹುದಾದ ವೇತನ ರಚನೆ ಮತ್ತು ವೇತನ ವ್ಯತ್ಯಾಸ ಎಷ್ಟು ಸಿಗುತ್ತೆ ಅನ್ನೋದ್ರ ಬಗ್ಗೆ, ಡಿಫ್ರೆನ್ಸ್ ಎಷ್ಟು ಸಿಗುತ್ತೆ, ಲಾಸ್ಟ್ ಟೈಮಿಗಿಂತ ನಿಮ್ಗೆ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಈ ಫೈಲಲ್ಲಿ. ಸೊ ಮೊದಲನೇದಾಗಿ ಏನು ಹೇಳಿದೆ ಅಂದರೆ, 7ನೇ ವೇತನ ಆಯೋಗ ಒಂದು ಸಕಾಲದಲ್ಲಿ ಆಗುವಂತೆ ನೋಡಿಕೊಂಡು 40% ವೇತನ ಹೆಚ್ಚಳ ಕೋರಿಕೆ ಸಲ್ಲಿಸಿ ವೇತನ ಮತ್ತು ಭತ್ಯೆಗಳಲ್ಲಿ ಗಣನೀಯ ಏರಿಕೆಯ ಬೇಡಿಕೆಯನ್ನು ಬಹುತೇಕ ಯಶಸ್ಸು ಕಂಡ ನುಡಿದಂತೆ ನಡೆದ ನೌಕರರ ಪಾಲಿನ ಕಣ್ಮಣಿ, ಹಿಡಿದ ಕೆಲಸವನ್ನು ಬಿಡದ ನೌಕರರ ಪಾಲಿನ ಆಪತ್ಬಾಂಧವ ಸರ್ಕಾರ ಮತ್ತು ಆಯೋಗದಿಂದ ಉತ್ತಮ ಸಂಪರ್ಕವನ್ನು ಸಾಧಿಸಿ ಅತ್ಯುತ್ತಮ 7ನೇ ವೇತನ ಆಯೋಗದ ವರದಿ ಸಲ್ಲಿಸಲು ಕಾರಣೀಭೂತರು, ಇತಿಹಾಸದಲ್ಲಿ ಕಂಡಿರದ ಕ್ರಿಯಾಶೀಲ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಸಿ.ಎಸ್. ಷಡಕ್ಷರಿ ಸರ್ ಮತ್ತು ತಂಡದವರಿಗೆ ಸಮಸ್ತ ರಾಜ್ಯ ನೌಕರರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಅಂತ. ಸೊ ಇದು ಕರ್ನಾಟಕ ರಾಜ್ಯ ಸರ್ಕಾರಿ ಸಂಘದವರು ಮೊದಲನೇದಾಗಿ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ ಜಾರಿಯಾಗಿರೋದಕ್ಕೆ. ಆಮೇಲೆ ಏನು ಕೊಟ್ಟಿದ್ದಾರಲ್ವ ನಿಮಗೆ ಇಲ್ಲಿ ಏನು ಕಾಣಿಸ್ತಿದೆ, ಇದು 7ನೇ ವೇತನ ಆಯೋಗದಲ್ಲಿ ಆಗಿರುವಂಥ ಪರಿಷ್ಕೃತ ವೇತನ ಶ್ರೇಣಿ ಅಥವಾ ನ್ಯೂ ಪೇ ಸ್ಕೇಲ್. ಸೊ ಇದರಲ್ಲಿ ನೀವೇನು ನೋಡ್ತಿರ್ಬೋದು, ಇಲ್ಲಿ ಗ್ರೀನ್ ಕಲರಲ್ಲಿ ಏನಿದೆ ಅಲ್ವಾ, 27,000, ಆಮೇಲೆ 650, 29,600, ಇದು ಬೇರೆ ಬೇರೆ ಲೆವೆಲ್ಸ್ ಇರುತ್ತಲ್ವ, ನಿಮ್ಮ ಸ್ಯಾಲ್ರಿ ಲೆವೆಲ್ಸ್ ಇರುತ್ತಲ್ವ, ಅದು ಜಾಸ್ತಿ ಆಗಿರೋಂಥದ್ದು. ಫಾರ್ ಎಕ್ಸಾಂಪಲ್, ನಿಮಗೆ ಮೊದಲು ಬೇಸಿಕ್ ಪೇ ನಿಮ್ಮದು 17,000 ಸಿಕ್ತಿದ್ರೆ ಅದು ಇವಾಗ 27,000 ಆಗಿದೆ. 650 ಅನ್ನೋದ್ರಲ್ಲಿ ಮಿಡ್ಲಲ್ಲಿ ಏನು ಆ್ಯಡ್ ಆಗಿದೆ ನೋಡಿ, ಆ 650 ನಿಮಗೆ ಎಡಿಷ್ನಲ್ ಇದಾಗಿರುತ್ತೆ, ಏನು ಎಕ್ಸ್ಟ್ರಾ ಮೆಡಿಕಲ್ ಅಲೋವೆನ್ಸ್ ಆ ಥರ ಎಲ್ಲ ಸಿಗ್ತಿರುತ್ತಲ್ಲ ಅದನ್ನು. ಸೊ ನೆಕ್ಸ್ಟು ನಿಮ್ಮ ಪೇ ಸ್ಕೇಲ್ ಲಾಸ್ಟ್ ಟೈಮ್ 18,600 ಇದ್ದರೆ ಅದು ಇವಾಗ ಅಂದರೆ ಬೇಸಿಕ್ ಪೇ, ನಿಮ್ಮ ಬೇಸಿಕ್ ಪೇ 18,600 ಇದ್ದರೆ ಅದು 29,600 ಆಗುತ್ತೆ. ಅದೇ ನೆಕ್ಸ್ಟು 725 ಅನ್ನೋದನ್ನು ನೀವು ಇಗ್ನೋರ್ ಮಾಡ್ಬೋದು. ಅದು ನಾನು ಹೇಳ್ದ ಹಾಗೆ ನಿಮಗೆ 27,000 ಇದ್ದರೆ 650 ಅಲವೆನ್ಸಸ್ ಸಿಗುತ್ತೆ, 650 ರುಪೀಸ್. 29,600 ಆಗಿದ್ದರೆ 725 ಅಲವೆನ್ಸಸ್ ಸಿಗುತ್ತೆ, ಆ ಥರ ಅದು. ಸೊ ನೆಕ್ಸ್ಟು ನಿಮ್ಮದು 20,400 ಇದ್ದರೆ ನಿಮಗೆ 32,500 ಸಿಗುತ್ತೆ. ಸೊ ನೆಕ್ಸ್ಟು 20,400 ಇದ್ದರೆ 32,500 ಆಗುತ್ತೆ ಪೇಮೆಂಟು. 24,400 ಒಳಗಡೆ ಇದ್ದರೆ 35,700 ಆಗುತ್ತೆ. ಸೊ ಇದೇ ಥರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಇವಾಗ ನಾನು ಒಂದು 4 ಲೆವೆಲ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. 4 ಬ್ಯಾಂಡ್ಸ್ ಅಂತ ಹೇಳ್ಬೋದು, ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಇರುತ್ತಲ್ವ, ಆ ಥರ 4 ಲೆವೆಲ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇನ್ನು ನೆಕ್ಸ್ಟದು ಎಕ್ಸ್ಪ್ಲೇನ್ ಮಾಡಬೇಕಂತ ಇದ್ದರೆ ದಯವಿಟ್ಟು ಕಮೆಂಟ್ ಕೊಟ್ಟು ತಿಳಿಸಿ. ಹಾಗೂ ನಿಮ್ಗೆ ಒಂದು ವೇಳೆ ಈ ವಿಡಿಯೋ ನೋಡ್ತಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ, ಈಗ ನೀವು ಯಾವುದೇ ಲೆವೆಲಲ್ಲಿ ನೆಕ್ಸ್ಟ್ ಲೆವೆಲಲ್ಲಿದ್ದರೂ ಯಾವ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಇನ್ನೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಸಪ್ರೇಟಾಗಿ ಇಂಡಿವಿಜುವಲ್ ಆಗಿ ಕೂಡ ಕ್ಯಾಲ್ಕುಲೇಟ್ ಮಾಡಿ ನನ್ನ ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಮೊದಲನೇದಾಗಿ
ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ. ಸೊ ದ್ಯಾಟ್ ನೀವೇ ನಿಮ್ಮ ಸ್ಯಾಲ್ರಿನ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದಾಗಿದೆ. ಮೊದಲನೇದಾಗಿ ಫಸ್ಟ್ ಎಕ್ಸಾಂಪಲ್ಲು ನಾನು ಹೇಳ್ದಂಗೆ 17,000 ಬೇಸಿಕ್ ಸ್ಟಾರ್ಟಿಂಗ್ ಏನಿತ್ತು ಗೌರ್ಮೆಂಟ್ ಎಂಪ್ಲಾಯೀಸ್ 17,000 ಇತ್ತು. ಅವರಿಗೆ ಮೊದಲನೇ ಕಾಲಮಲ್ಲಿ ನೀವು ನೋಡ್ತಿರ್ಬೋದು 17,000 ಇದೆ. ಎರಡನೇ ಕಾಲಮಲ್ಲಿ ದಿನಾಂಕ 1/7/2022 ತುಟ್ಟಿ ಭತ್ಯೆ ಶೇಕಡ 31ರಷ್ಟು. ನಾನು ಹೇಳ್ದಂಗೆ ಇದು 2022 ಜುಲೈಯಿಂದನೇ ಅನ್ವಯ ಆಗುತ್ತೆ. ತುಟ್ಟಿ ಭತ್ಯೆ 31%, ಅಂದರೆ ಡಿ ಎ ಹೈಕ್ 31% ಅಂದರೆ 5,270 ರುಪೀಸ್ ಆಗುತ್ತೆ. ಅದರ ಮೇಲೆ ನೆಕ್ಸ್ಟು ಮೂಲ ವೇತನದ ಮೇಲೆ 27.5% ಫಿಟ್ಮೆಂಟ್, ಅಂದರೆ ಏನು ನಿಮ್ಮದು 17,000 ಇದೆ ಅದರ ಮೇಲೆ 27.5% ಫಿಟ್ಮೆಂಟ್ ಅಂದರೆ 4,675 ಆಗುತ್ತೆ. ಸೊ ನೀವು ಆಮೇಲೆ ಏನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ 17,000 ಪ್ಲಸ್ 5,270 ಪ್ಲಸ್ 4,675 ಇದು ಮೂರು ಆ ಪ್ಲಸ್ ಬಿ ಪ್ಲಸ್ ಸಿ ಅಂತ ಇದೆ ಅಲ್ವಾ, ಅದು ಮೂರು ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ 26,945 ಆಗುತ್ತೆ. ಬಟ್ ಪರಿಷ್ಕೃತ 2024 ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಮೂಲ ವೇತನ ಏನಾಗಿದೆ 27,000 ಮಿನಿಮಮ್ ಅಂತ ಮಾಡಿದ್ದಾರೆ. ಸೊ ನಿಮ್ಗೇನು 26,945 ಬಂದ್ರೂ ಅದು ಜಾಸ್ತಿ ಆಗಿ 27,000 ಆಗುತ್ತೆ. ಯಾಕಂದರೆ ಯಾರಿಗೂ 27,000ಗಿಂತ ಕಡಿಮೆ ಇರೋದಿಲ್ಲ. ಸೊ ಅಪ್ಪರ್ ಲಿಮಿಟ್ ಏನಿರುತ್ತಲ್ವ ಅದಕ್ಕೆ ಜಾಸ್ತಿ ಆಗುತ್ತೆ ನಿಮ್ಮದು. 26,945 ಪ್ಲಸ್ ಅದು ಇರೋದು 27,000 ಆಗುತ್ತೆ. ಆಮೇಲೆ ದಿನಾಂಕ 1/1/2024 ಅಂದಾಜು ತುಟ್ಟಿ ಭತ್ಯೆ ಶೇಕಡ 8.5ರಷ್ಟು, ಅಂದರೆ ಇದು ಇವಾಗ ಜಾಸ್ತಿ ಆಗಿರೋದು. ಇದು ಮೂಲ ವೇತನ, ಹೊಸ ಮೂಲ ವೇತನ 27,000 ಆಗಿರುತ್ತೆ. ಮತ್ತು ತುಟ್ಟಿ ಭತ್ಯೆ ಅದಕ್ಕೆ 8.5% ಕೊಡ್ತಿದ್ದಾರೆ. ಸೊ 27,000 ಇದು 8.5 ಅಂದರೆ 2,295 ಆಗುತ್ತೆ. ಮತ್ತು ಮನೆ ಬಾಡಿಗೆ ಭತ್ಯೆ ಹೌಸ್ ಅಲವೆನ್ಸ್ 20% ಅಂತ ಹೇಳಿದ್ದಾರೆ. ಸೊ 5,400 ಆಗುತ್ತೆ, ಅದು ಆ್ಯಡ್ ಆಗುತ್ತೆ. ಮತ್ತು ಮೆಡಿಕಲ್ 500 ಕೊಡ್ತಾ ಇದ್ದಾರೆ. ಮತ್ತು ಮೆಡಿಕಲ್ ಅಲವೆನ್ಸ್ CC ಅಂದರೆ ಚೈಲ್ಡ್ ಟ್ಯೂಷನ್ ಫೀ, ನಿಮ್ಮ ಏನು ಮಕ್ಕಳ ಶಿಕ್ಷಣ ಭತ್ಯೆ ಅಂತ ಇರುತ್ತಲ್ವ, ಸ್ಕೂಲ್ ಫೀಸ್ ನೀವು ಕಟ್ಟಿರೋದು ರಿಸಿಪ್ಟ್ ತೊಗೊಂಡೋಗಿ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಕೊಟ್ಟರೆ ಅದನ್ನು ಕೊಡ್ತಾರೆ. ಭತ್ಯೆಗಳ ಬಗ್ಗೆ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಹೇಗೆ ನೀವು ಕ್ಲೇಮ್ ಮಾಡ್ಬೋದು ಅಂತ, ಹೇಗೆ ನೀವು ಅರ್ಜಿ ಸಲ್ಲಿಸ್ಬೋದು ಅಂತ. ಅದನ್ನು ನಿಮ್ಮ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅಂತ ಇದರಲ್ಲಿ ಹೋಗಿ ನೋಡ್ಕೊಳ್ಬೋದು. ಅದು ಡೀಟೇಲಾಗಿ ನಾನೇನು ಹೇಳೋಕ್ಕೆ ಹೋಗಲ್ಲ ಇಲ್ಲಿ. ಬಟ್ ಚೈಲ್ಡ್ ಏನು CC ಅಂತ ಹೇಳ್ತೀವಲ್ಲ, ಚೈಲ್ಡ್ ಅಲವೆನ್ಸು, ಚೈಲ್ಡ್ ಟ್ಯೂಷನ್ ಅಲವೆನ್ಸ್, ಅದು 750 ರುಪೀಸನ್ನು ಕೊಡ್ತಾ ಇದ್ದಾರೆ. ಆಮೇಲೆ 7ನೇ ವೇತನ ಆಯೋಗದಂತೆ 1/1/2024 ಒಟ್ಟು ವೇತನ. ಸೊ ಇದು ಯಾವಾಗದಿಂದ ನೀವು ನೋಡ್ತಿರ್ಬೋದು, ಜನವರಿ 1ರಿಂದ ಅಂತ ಹೇಳಿದ್ದಾರೆ. ಸೊ ಜನವರಿ 1, 2024 ಅದೇನಾಗಿದೆ 35,945 ಜನವರಿಯಿಂದ ಹೇಳಿದ್ದಾರೆ. ಬಟ್ ಜನವರಿಯಿಂದ ಈಗ ಅದು ಅರಿಯರ್ಸ್ ಆಗುತ್ತೆ, ಆಗಸ್ಟಿಂದ ನಿಮಗೆ ಸಿಗಲಿದೆ. ಆಗಸ್ಟಿಂದ ಸ್ಯಾಲ್ರಿ ಜಾಸ್ತಿ ಆಗುತ್ತೆ, ಜನವರಿಯಿಂದ ಏನು ಬಾಕಿ ಇರುತ್ತೋ ಅದು ಆಮೇಲೆ ಕೊಡ್ತಾರೆ. ಸೊ 35,945 ಆಗುತ್ತೆ. ಸೊ ನಿಮಗೆ ಹಳೆಯ ವೇತನ ಆಯೋಗ ಅಂದರೆ 6ನೇ ವೇತನ ಆಯೋಗದಿಂದ ನಿಮ್ಗೆ ಸಿಗ್ತಿದ್ದು 29,005 ಇರುತ್ತೆ. ಬಟ್ ಹೊಸ ವೇತನ ಆಯೋಗದಲ್ಲಿ 35,445 ಆಗಿರುತ್ತೆ. ಸೊ ಅದರಲ್ಲಿ ವೇತನದಲ್ಲಿ ಉಂಟಾಗೋ ಹೆಚ್ಚಳ ಅಂದರೆ ಎಷ್ಟು ಜಾಸ್ತಿ ಆಗುತ್ತೆ ಅಂತ ನೋಡೋದಾದರೆ 6,940 ರೂಪಾಯಿ ಜಾಸ್ತಿ ಆಗಲಿದೆ. ಯಾರಿಗೆಲ್ಲ 17,000 ಸಂಬಳ ಸಿಗ್ತಿರುತ್ತೆ ಅವರಿಗೆ 6,940 ರೂಪಾಯಿ ಜಾಸ್ತಿ ಆಗಲಿದೆ. ಸೊ ಇದೇ ಥರ ಬೇರೆ ಬೇರೆ ಸ್ಯಾಲ್ರಿಗೆ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಏನಿದೆ ಪೇ ಮ್ಯಾಟ್ರಿಕ್ಸ್ ಹಾಕಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಡೌಟ್ಸ್ಗಳಿಗೆ ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಧನ್ಯವಾದಗಳು.